ಇಲ್ಲಿಂದ ಡೇಟಾಬೇಸ್ ಹಾಗೂ ಮೀಡಿಯಾ ಎರಡು ಫೈಲ್ಸ್ ನ ಕಾಪಿ ಮಾಡ್ಕೊಳ್ಳಿ. ಇದನ್ನ ನೀವು ಈಗ ಜಸ್ಟ್ ಏನ್ ವಾಟ್ಸ್ಆಪ್ ಅಂತ ಕ್ರಿಯೇಟ್ ಮಾಡಿದ್ರಲ್ಲ ಫೋಲ್ಡರ್ ಎಲ್ಲಾ ಸ್ಮಾಲ್ ಲೆಟರ್ ಅಲ್ಲಿ ಹೋಗಿ ಪೇಸ್ಟ್ ಮಾಡ್ಬಿಡಿ. ಅದಕ್ಕೆ ರಿಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ನೋಡ್ತಿರ್ಬಹುದು ನೀವು ಏನೆಲ್ಲ ನಾನು ಬ್ಯಾಕಪ್ ಕೊಟ್ಟಿದ್ನಲ್ಲ ಅದೆಲ್ಲ ಚಾರ್ಟ್ಸ್ ಇಲ್ಲಿ ಕಾಣಿಸ್ತಾ ಇದೆ. ನಮಸ್ಕಾರ, ಹೇಗಿದ್ದೀರಾ? GB ವಾಟ್ಸ್ಆಪ್ ಅಥವಾ FM ವಾಟ್ಸ್ಆಪ್ ಇಂದ ನಿಮ್ಮ ಎಲ್ಲಾ ಡೇಟಾನ ಅಂದ್ರೆ ಚಾಟ್ಸ್ ಇರ್ಲಿ, ಇಮೇಜಸ್ ಇರ್ಲಿ, ವಿಡಿಯೋಸ್, ಡಾಕ್ಯುಮೆಂಟ್ಸ್ ಅಥವಾ ಯಾವುದೇ ಫೈಲ್ಸ್ ಇರ್ಲಿ ಅದೆಲ್ಲದನ್ನ ಬ್ಯಾಕಪ್ ತಗೊಂಡು ಅಫಿಷಿಯಲ್ ವಾಟ್ಸ್ಆಪ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾ? ಹಾಗಾದ್ರೆ ಕರೆಕ್ಟ್ ವಿಡಿಯೋಗೆನೆ ಬಂದಿದ್ದೀರಾ. ವಿಡಿಯೋ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ನೀವೇನಾದ್ರೂ ಇನ್ನು GB ವಾಟ್ಸ್ಆಪ್ ಆಗ್ಲಿ ಅಥವಾ FM ವಾಟ್ಸ್ಆಪ್ ಆಗ್ಲಿ ಯೂಸ್ ಮಾಡ್ತಿದ್ರ ಅಂದ್ರೆ ಆದಷ್ಟು ಬೇಗ ನಾರ್ಮಲ್ ವಾಟ್ಸ್ಆಪ್ ಗೆ ಶಿಫ್ಟ್ ಆಗ್ಬಿಡಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಅಕೌಂಟ್ಸ್ ಈಗ ಬ್ಯಾನ್ ಆಗ್ತಾ ಇದೆ. ಅಂದ್ರೆ ಯಾರೆಲ್ಲ GB ಹಾಗೂ FM ವಾಟ್ಸ್ಆಪ್ ಯೂಸ್ ಮಾಡ್ತಿದ್ರಲ್ಲ, ಸೊ ನಿಮ್ ನಂಬರ್ ಕೂಡ ಬ್ಯಾನ್ ಆಗೋ ಲಿಸ್ಟ್ ಅಲ್ಲಿ ಬರೋಕಿನ ಮುಂಚೆ ನಿಮ್ಮ ಎಲ್ಲಾ ಡೇಟಾನ ಬ್ಯಾಕಪ್ ತಗೊಂಡು ಆ ಒಂದು ಡೇಟಾನ ನಾರ್ಮಲ್ ವಾಟ್ಸ್ಆಪ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಒಂದ್ಸತಿ ಬ್ಯಾನ್ ಆದ್ರೆ ನೀವು ಬ್ಯಾಕಪ್ ತಗೊಳ್ಳೋದಿರ್ಲಿ, ಲಾಗಿನ್ ಮಾಡಕ್ಕೂ ಆಗಲ್ಲ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಈಗ ನಾನು ಹೇಳ್ಕೊಡುವಂತಹ ಎಲ್ಲಾ ಸ್ಟೆಪ್ಸ್ ಏನಿದೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಅಷ್ಟೇ. ಎಲ್ಲಾ ಸ್ಟೆಪ್ ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ನಿಮ್ಮ ಎಲ್ಲಾ ಡೇಟಾ ಬ್ಯಾಕಪ್ ನ ತಗೋಬಹುದು. ಹೇಗಿದ್ರು ನಾನು ನನ್ನ ಮೊಬೈಲ್ ಅಲ್ಲಿ ಯಾವೆಲ್ಲ ಪ್ರೊಸೆಸ್ ನ ಫಾಲೋ ಮಾಡ್ತೀನಿ ಅದನ್ನ ಇಲ್ಲಿ ನಿಮ್ಗೆ ರೆಕಾರ್ಡಿಂಗ್ ಮುಖಾಂತರ ಗೊತ್ತಾಗ್ತಿರುತ್ತೆ. ಸೊ ಎಲ್ಲಾ ಸ್ಟೆಪ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ, ಎಲ್ಲೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಬ್ಯಾಕಪ್ ತಗೊಳ್ಳುವಾಗ ಎಲ್ಲಾದ್ರೂ ಸ್ವಲ್ಪ ಏನಾದ್ರೂ ಮಿಸ್ ಆಯ್ತೋ ನಿಮ್ಮ ಎಲ್ಲಾ ಡೇಟಾ ಹೋಯ್ತಂತಾನೆ. ಸೊ ಬನ್ನಿ ಈಗ ಮ್ಯಾಟರ್ ಗೆ ಬರೋಣ. ಸೊ ನಾನು ನನ್ನ ಮೊಬೈಲ್ ಅಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ನ ಆನ್ ಮಾಡ್ಕೋತೀನಿ. ಮೊದಲಿಗೆ ಏನಿದೆ ನಿಮ್ಮ GB ವಾಟ್ಸ್ಆಪ್ ಅಥವಾ FM ವಾಟ್ಸ್ಆಪ್ ನ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೈಟ್ ಸೈಡ್ ನಲ್ಲಿ 3 ಡಾಟ್ ನ ಕ್ಲಿಕ್ ಮಾಡಿ ಸೆಟ್ಟಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬರೀ ಸೆಟ್ಟಿಂಗ್ ನ ಸೆಲೆಕ್ಟ್ ಮಾಡಿ, GB ಸೆಟ್ಟಿಂಗ್ ನ ಸೆಲೆಕ್ಟ್ ಮಾಡ್ಕೋಬೇಡಿ. ಸೆಟ್ಟಿಂಗ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಚಾಟ್ಸ್ ನ ಕ್ಲಿಕ್ ಮಾಡಿ. ಇಲ್ಲಿ ಚಾಟ್ಸ್ ನಲ್ಲಿ ಚಾಟ್ ಬ್ಯಾಕಪ್ ಅಂತ ಇದೆ ನೋಡಿ, ಚಾಟ್ ಹಿಸ್ಟ್ರಿ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಬ್ಯಾಕಪ್ ಆಗೋದು ಸ್ಟಾರ್ಟ್ ಆಗುತ್ತೆ. ಬಟ್ ಇದು ಬರೀ ಚಾಟ್ಸ್ ನ ಬ್ಯಾಕಪ್ ತಗೋತಾ ಇರೋದು. ನಮ್ಗೆ ಬೇಕಾಗಿರೋದು ಎಂಟೈರ್ ಡೇಟಾ ಅಂದ್ರೆ ಇಮೇಜಸ್, ವಿಡಿಯೋಸ್, ಡಾಕ್ಯುಮೆಂಟ್ಸ್ ಎಲ್ಲದು. ಈಗ ಮತ್ತೆ ಬ್ಯಾಕ್ ಬಂದು ಮೊದ್ಲಿಗೆ ಹೋಗಿದ್ರಲ್ಲ 3 ಡಾಟ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ GB ಸೆಟ್ಟಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯೂನಿವರ್ಸಲ್ ಇದೆ ಅಲ್ಲ ಅದರಲ್ಲಿ ಹೋಗಿ ಬ್ಯಾಕಪ್ ಅಂಡ್ ರಿಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಯಾಕಪ್ ವಾಟ್ಸ್ಆಪ್ ಡೇಟಾ ಅಂತ ಇದೆ ಅಲ್ಲ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿವರೆಗೂ ಸ್ಟೆಪ್ಸ್ ಎಲ್ಲ ಗೊತ್ತಾಯ್ತಲ್ಲ. ಇನ್ನು ಏನಾದ್ರೂ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಒಂದ್ಸತಿ ರಿವೈಂಡ್ ಮಾಡಿ ನೋಡಿ, ಎಲ್ಲಾ ಸ್ಟೆಪ್ಸ್ ನ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿ. ಇದ್ರ ನಂತರ ನಿಮ್ಮ ಫೈಲ್ ಮ್ಯಾನೇಜರ್ ಗೆ ಹೋಗಿ. ಕೆಲವೊಂದು ಮೊಬೈಲ್ಸ್ ಅಲ್ಲಿ ಮೈ ಫೈಲ್ಸ್ ಅಂತ ಇರುತ್ತೆ, ಇನ್ನೊಂದ್ರಲ್ಲಿ ಫೈಲ್ ಮ್ಯಾನೇಜರ್ ಅಂತ ಇರುತ್ತೆ. ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಅಲ್ಲಿ ಹೋಗಿ ಇಲ್ಲಿ ಏನಾದ್ರೂ ವಾಟ್ಸ್ಆಪ್ ಅಂತ ಫೋಲ್ಡರ್ ಇದೆನೋ ಇಲ್ಲ ಅಂತ ಚೆಕ್ ಮಾಡಿ. ನೋಡಿ ಇಲ್ಲೊಂದು ವಾಟ್ಸ್ಆಪ್ ಫೋಲ್ಡರ್ ಅಂತ ಇದೆ, ಇದನ್ನ ಲಾಂಗ್ ಪ್ರೆಸ್ ಮಾಡಿ ಡಿಲೀಟ್ ಮಾಡ್ಬಿಡಿ. ಮತ್ತೊಮ್ಮೆ ಒಂದ್ಸತಿ ನೋಡಿ ಎಲ್ಲಾದ್ರೂ ಇನ್ನೂ ವಾಟ್ಸ್ಆಪ್ ಫೋಲ್ಡರ್ ಇದೆ ಅಂತ. ಇದರಲ್ಲಿ ನಿಮ್ಗೆ ಇನ್ನೂ ಡೌಟ್ ಇದ್ರೆ ಸರ್ಚ್ ಮಾಡಿ ಒಂದ್ಸತಿ ನೋಡಿ, ಎಲ್ಲಾದ್ರೂ ಇನ್ನೂ ವಾಟ್ಸ್ಆಪ್ ಫೋಲ್ಡರ್ ಇದ್ರೆ ಅದನ್ನ ಡಿಲೀಟ್ ಮಾಡ್ಬಿಡಿ. ಈಗ ಬ್ಯಾಕ್ ಬಂದು ಇಲ್ಲೊಂದು ಹೊಸ ಫೋಲ್ಡರ್ ನ ನೀವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ರಿಯೇಟ್ ಫೋಲ್ಡರ್ ಇದೆ ಅಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಹೆಸರು ಕೊಡ್ಬೇಕಾಗುತ್ತೆ, ಬಟ್ ಈ ಹೆಸರೇನಿದೆ ಕರೆಕ್ಟ್ ಆಗಿ ಕೊಡಿ. ಹೆಸರು ಬಂದ್ಬಿಟ್ಟು ವಾಟ್ಸ್ಆಪ್ ಅಂತ ಕೊಡಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನೆನಪಿರ್ಲಿ, ವಾಟ್ಸ್ಆಪ್ ನಲ್ಲಿ W ಹಾಗೂ A ಏನಿದೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲೇ ಇರ್ಲಿ. ಯಾಕೆ ಹೀಗೆ ಅಂತ ಇದು ನಿಮ್ಗೆನೆ ಮುಂದೆ ಗೊತ್ತಾಗುತ್ತೆ. ಇದಾದ್ಮೇಲೆ ಇಲ್ಲಿ ಮೇಲ್ಗಡೆ GB ವಾಟ್ಸ್ಆಪ್ ಫೋಲ್ಡರ್ ಎಲ್ಲಿದೆ ಅಂತ ನೋಡಿ ಇಲ್ಲಿ ಕಾಣಿಸ್ತಿದೆ GB ವಾಟ್ಸ್ಆಪ್ ಅಂತ. ಇದನ್ನ ಓಪನ್ ಮಾಡಿ. ಇದರಲ್ಲಿ ನಮ್ಗೆ ಮೇನ್ ಆಗಿ ಬೇಕಾಗಿರೋದು ಡೇಟಾಬೇಸ್ ಹಾಗೂ ಮೀಡಿಯಾ. ಈ ಎರಡು ಫೋಲ್ಡರ್ಸ್ ನ ಸೆಲೆಕ್ಟ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ನಂತರ ಇದನ್ನ ಕಾಪಿ ಮಾಡ್ಕೊಳ್ಳಿ. ಕೆಳಗಡೆನೆ ಕಾಪಿ ಅಂತ ಆಪ್ಷನ್ ತೋರಿಸುತ್ತೆ. ಅದು ತೋರಿಸ್ತಿಲ್ಲ ಅಂದ್ರೆ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರು ಅಲ್ಲಿ ಕಾಪಿ ಅಂತ ಆಪ್ಷನ್ ಬರುತ್ತೆ. ಈ ಎರಡು ಫೋಲ್ಡರ್ಸ್ ನ ಕಾಪಿ ಮಾಡಿದ್ಮೇಲೆ ನಾವು ಇದನ್ನ ಪೇಸ್ಟ್ ಮಾಡ್ಬೇಕಾಗುತ್ತೆ. ಅದನ್ನ ಪೇಸ್ಟ್ ಮಾಡಕ್ಕೆ ಬ್ಯಾಕ್ ಬನ್ನಿ. ಮತ್ತೆ ಇಲ್ಲೊಂದ್ಸತಿ ಬ್ಯಾಕ್ ಬರೋಣ. ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಅಲ್ಲಿ ನಾವು ವಾಟ್ಸ್ಆಪ್ ಅಂತ ಕ್ರಿಯೇಟ್ ಮಾಡಿದ್ವಲ್ಲ ಫೋಲ್ಡರ್, ಅದೇ W ಹಾಗೂ A ಕ್ಯಾಪಿಟಲ್ ಇರ್ಲಿ ಅಂದಿದ್ನಲ್ಲ ಆ ಫೋಲ್ಡರ್. ಸೊ ಇಲ್ಲಿ ಹೋಗಿ ಆ ಎರಡು ಫೈಲ್ ನ ಪೇಸ್ಟ್ ಮಾಡಿ. ನೋಡಿ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಎರಡು ಫೈಲ್ ಏನಿದೆ ಡೇಟಾಬೇಸ್ ಹಾಗೂ ಮೀಡಿಯಾ ಇಲ್ಲಿ ಪೇಸ್ಟ್ ಆಗುತ್ತೆ. ಕನ್ಫರ್ಮೇಶನ್ ಗೆ ಇನ್ನೊಂದ್ಸತಿ ಚೆಕ್ ಮಾಡಿ ನೋಡ್ಕೊಳ್ಳಿ ಪೇಸ್ಟ್ ಆಗಿದೆನೋ ಇಲ್ಲ ಅಂತ. ಪೇಸ್ಟ್ ಆಗಿಲ್ಲ ಅಂದ್ರೆ ನೀವು ಕಾಪಿ ಮಾಡಿದಾಗ ಅದು ಕಾಪಿ ಆಗಿಲ್ಲ ಅಂತ. ಮತ್ತೆ ಹಿಂದಿನ ಸ್ಟೆಪ್ಸ್ ಫಾಲೋ ಮಾಡಿ ಅದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಡಿ. ಇಲ್ಲೇ ಮೇಲ್ಗಡೆ ಒಂದು ನಿಮ್ಗೆ ಆಂಡ್ರಾಯ್ಡ್ ಫೋಲ್ಡರ್ ಅಂತ ಕಾಣಿಸುತ್ತೆ. ಇಲ್ಲಿ ಹೋಗಿ ಇಲ್ಲಿ ಮೀಡಿಯಾದಲ್ಲಿ ಹೋಗಿ ಮತ್ತೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಒಂದು ಹೊಸ ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ಹೆಸರು ಬಂದು com.whatsapp ಅಂತ ಕೊಡಿ. ಈಗ ಎಲ್ಲಾ ಸ್ಮಾಲ್ ಲೆಟರ್ಸ್ ಅಲ್ಲೇ ಕೊಡಿ. ನಂತರ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಆಯ್ತು com.whatsapp ಅಂತ. ಅದನ್ನ ಓಪನ್ ಮಾಡಿ. ಇಲ್ಲಿ ನೀವು ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದರ ಹೆಸರು ಬಂದ್ಬಿಟ್ಟು ವಾಟ್ಸ್ಆಪ್ ಅಂತ. ಇದರಲ್ಲೂ ಕೂಡ ಎಲ್ಲಾ ಲೆಟರ್ಸ್ ಸ್ಮಾಲ್ ಅಲ್ಲೇ ಇರ್ಲಿ. ಮೆಥಡ್ ಸ್ವಲ್ಪ ಲಾಂಗ್ ಅನ್ಸ್ತಿದೇನೋ, ಆಯ್ತಾಯ್ತು ಇನ್ನು ಸ್ವಲ್ಪ ಅಷ್ಟೇ ಇರೋದು. ಇದಾದ್ಮೇಲೆ ಈಗ ಬ್ಯಾಕ್ ಬನ್ನಿ. ಈಗ ಬ್ಯಾಕ್ ಮತ್ತೊಂದ್ಸತಿ ಬ್ಯಾಕ್, ಇನ್ನೊಂದ್ಸತಿ ಬ್ಯಾಕ್ ಬರೋಣ. ಈಗ ನೀವು ಹೊರಗಡೆ ಏನು ಫೋಲ್ಡರ್ ಕ್ರಿಯೇಟ್ ಮಾಡಿದ್ರಲ್ಲ ವಾಟ್ಸ್ಆಪ್ ಅಂತ, ಅದೇ WA ಕ್ಯಾಪಿಟಲ್ ಇರ್ಲಿ ಅಂದಿದ್ನಲ್ಲ ಆ ಫೋಲ್ಡರ್ ನ ಓಪನ್ ಮಾಡಿ. ಇಲ್ಲಿಂದ ಡೇಟಾಬೇಸ್ ಹಾಗೂ ಮೀಡಿಯಾ ಎರಡು ಫೈಲ್ಸ್ ನ ಕಾಪಿ ಮಾಡ್ಕೊಳ್ಳಿ. ಇದನ್ನ ನೀವು ಈಗ ಜಸ್ಟ್ ಏನ್
ವಾಟ್ಸ್ಆಪ್ ಅಂತ ಕ್ರಿಯೇಟ್ ಮಾಡಿದ್ರಲ್ಲ ಫೋಲ್ಡರ್ ಎಲ್ಲಾ ಸ್ಮಾಲ್ ಲೆಟರ್ ಅಲ್ಲಿ ಹೋಗಿ ಪೇಸ್ಟ್ ಮಾಡ್ಬಿಡಿ. ಸೊ ಇದೆಲ್ಲ ಪ್ರೋಸೆಸ್ ಆದ್ಮೇಲೆ ಪ್ಲೇ ಸ್ಟೋರ್ ಗೆ ಹೋಗಿ ಅಫಿಷಿಯಲ್ ವಾಟ್ಸ್ಆಪ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದ್ಮೇಲೆ ವಾಟ್ಸ್ಆಪ್ ನ ಓಪನ್ ಮಾಡಿ ಅಲ್ಲಿ ನಾರ್ಮಲ್ ನಿಮ್ಮ ನಂಬರ್ ಕೊಟ್ಟು ಎಲ್ಲ ಪರ್ಮಿಷನ್ಸ್ ನ ಅಲೋ ಮಾಡಿ ನಂತರ ಒಂದು ಇಂಟರ್ಫೇಸ್ ಬರುತ್ತೆ ರೀಸ್ಟೋರ್ ಬ್ಯಾಕಪ್ ಅಂತ. ಇಲ್ಲಿ 2 ಆಪ್ಷನ್ ಕೊಟ್ಟಿರ್ತಾರೆ, ರೀಸ್ಟೋರ್ ಅಥವಾ ಸ್ಕಿಪ್. ನೀವೇನಾದ್ರೂ ಸ್ಕಿಪ್ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ಇಷ್ಟೊತ್ತೇನ್ ನೀವು ವಿಡಿಯೋ ನೋಡಿದ್ರಲ್ಲ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ನಾವೀಗ ಏನೆಲ್ಲ ಬ್ಯಾಕಪ್ ತಗೊಂಡಿದೀವಲ್ಲ ಅದನ್ನ ನಾವು ಈಗ ವಾಟ್ಸ್ಆಪ್ ಗೆ ರೀಸ್ಟೋರ್ ಮಾಡ್ತಾ ಇರೋದು. ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ, ಡಿಪೆಂಡ್ಸ್ ಆನ್ ನಿಮ್ಮ ಡೇಟಾ ಎಷ್ಟಿದೆ ಅಂತ. ಅದೆಲ್ಲ ಆದ್ಮೇಲೆ ನಿಮ್ಮ GB ವಾಟ್ಸ್ಆಪ್ ಅಲ್ಲಿ ನೀವೇನು ಬ್ಯಾಕಪ್ ಕೊಟ್ಟಿದ್ರಲ್ಲ ಅದೆಲ್ಲ ನಿಮ್ಮ ನಾರ್ಮಲ್ ವಾಟ್ಸ್ಆಪ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ನೋಡ್ತಿರ್ಬಹುದು ನೀವು ಏನೆಲ್ಲ ನಾನು ಬ್ಯಾಕಪ್ ಕೊಟ್ಟಿದ್ನಲ್ಲ ಅದೆಲ್ಲ ಚಾರ್ಟ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ತರ ನೀವು ನಿಮ್ಮ GB ವಾಟ್ಸ್ಆಪ್ ನಲ್ಲಿರುವಂತಹ ಎಲ್ಲಾ ಡೇಟಾನ ನಾರ್ಮಲ್ ವಾಟ್ಸ್ಆಪ್ ಗೆ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಬಟ್ ಇದ್ರ ಮುಂಚೆ ಇನ್ನೊಂದು ಮೆಥಡ್ ಇತ್ತು, ಅದು ಇದಕ್ಕಿಂತ ಸ್ವಲ್ಪ ಈಸಿ ಇತ್ತು. ಬಟ್ ಪ್ರಾಬ್ಲಮ್ ಏನಂದ್ರೆ ಈಗ ಆ ಮೆಥಡ್ ವರ್ಕ್ ಆಗ್ತಿಲ್ಲ. ಈಗ ನಾನು ಏನ್ ಮೆಥಡ್ ಹೇಳ್ಕೊಟ್ಟಿದ್ದೀನಲ್ಲ ಅದೇನೀಗ ವರ್ಕ್ ಆಗ್ತಾ ಇದೆ, ಬಟ್ ಅದು ಕೂಡ ಯಾವಾಗ ಸ್ಟಾಪ್ ಆಗುತ್ತೋ ಹೇಳಕ್ ಆಗಲ್ಲ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಮತ್ತೇನಾದ್ರೂ ಹೊಸ ಮೆಥಡ್ ಬಂದ್ರೆ ಕೂಡ್ಲೆ ನಿಮ್ಗೆ ತಿಳಿಸ್ತೀನಿ. ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಯಾಕಂದ್ರೆ ಇಂತಹದೇ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಬೈ ದ ವೇ, ನೀವು GB ವಾಟ್ಸ್ಆಪ್ ನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ನಾರ್ಮಲ್ ವಾಟ್ಸ್ಆಪ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಅಲ್ಲಿ ಒಮ್ಮೆ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.